Okay, now we shall discuss the IT controls in the banks. ಅಂದರೆ ನಾವು ಇದುವರೆಗೆ ಏನು ನೋಡಿದ್ವಿ, we discussed on what are the like internal control of the banking systemನಲ್ಲಿ ಇಂಟರ್ನಲ್ ಕಂಟ್ರೋಲ್ ಹೇಗಿರಬೇಕು ಅಂತ ಡಿಸ್ಕಸ್ ಮಾಡ್ತೀವಿ. ಬಟ್ ನಾವು ವಿ ವಿಲ್ ಡಿಸ್ಕಸ್ ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹೇಗೆ ಆ ಕಂಟ್ರೋಲಿಂಗ್ ಮೆಕ್ಯಾನಿಸಮ್ಗೆ ಅಸಿಸ್ಟ್ ಮಾಡುತ್ತೆ ಅಥವಾ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಸಿ ಹಿಯರ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಏನಂತ ಹೇಳ್ತೀವಿ, ಐ ಟಿ ರಿಸ್ಕ್ ಇಸ್ ವೆರಿ ಐ ಟಿ ಏನಂತ ಹೇಳ್ತೀವಿ, ಕಂಟ್ರೋಲ್ಸ್ ಆರ್ ವೆರಿ ಮಚ್ ಎಸೆನ್ಷಿಯಲ್ ಆ್ಯಂಡ್ ಏನು ಅಂತ ಹೇಳ್ತೀವಿ ಫಾರ್ ಎ ವೆರಿ ಗುಡ್ ಏನಂತಾರೆ ಪರ್ಫಾರ್ಮೆನ್ಸ್ ಆಫ್ ಅ ಸಿಸ್ಟಮ್. ಐ ಟಿ ಕಂಟ್ರೋಲ್ಸ್ ಆರ್ ಟೂ ಮಚ್ ಇಂಪಾರ್ಟೆಂಟ್ ಫಾರ್ ಇನ್ ಬ್ಯಾಂಕ್ಸ್ ಅಂತ ಹೇಳ್ತಾ ಇರ್ತೀವಿ. ಏನು ಸಿ ಸಿಂಪಲ್ಲಿ ದ ಲಿಸ್ಟ್ ಆಫ್ ಐ ಟಿ ರಿಲೇಟೆಡ್ ಕಂಟ್ರೋಲ್ಸ್ ಆರ್ ಲೈಕ್ ದಿಸ್. ಓಕೆ, ಸಿ ಐ ಟಿ risk needs to be mitigated by implementing the right type of and level of controls in the automated environment. This is done by integrating controls into IT. See, that is what like right type of controls ನಾವು ಹಾಕಬೇಕಾಗುತ್ತೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಆರ್ಡರ್ ಟು ರೈಟ್ ಟೈಪು ಹಾಕಬೇಕಾಗುತ್ತೆ, ರೈಟ್ ಲೆವೆಲ್ ಆಫ್ ಕಂಟ್ರೋಲ್ಸನ್ನು ನಾವು ಹಾಕಬೇಕಾಗುತ್ತೆ ಐ ಟಿ ಸಿಸ್ಟಮ್ನ ನಾವು ಬಿಲ್ಡ್ ಮಾಡಬೇಕಾದ್ರೆ. ವಿಚ್ ಆರ್ ದೋಸ್ ವಿ ಶಿಲ್ ಹ್ಯಾವ್ ಎ ಲುಕ್ ಆನ್ ದ ಸೇಮ್. See here, the first and foremost, the system maintain a record of logins and logouts. ಯಾರು ಯಾವ ಸಿಸ್ಟಮ್ನಲ್ಲಿ ಲಾಗಿನ್ ಆದರು, ಏನೇನು ಕೆಲಸ ಮಾಡಿದ್ರು ಅಥವಾ ಲಾಗೌಟ್ ನೋಡಿ, ಟೈಮ್ ಫ್ರೇಮ್ ಅನ್ನೋದು ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಆ ಸಿಸ್ಟಮ್ನ ಬಳಸ್ತಿದ್ರು, ಎಷ್ಟು ಗಂಟೆಗೆ ಲಾಗಿನ್ ಆದರೂ, ಎಷ್ಟು ಗಂಟೆಗೆ ಲಾಗೌಟ್ ಆಯಿತು, ಲಾಗಿನ್ ಎಷ್ಟು ಗಂಟೆಗೆ ಆಯಿತು, ಲಾಗೌಟ್ ಎಷ್ಟು ಗಂಟೆಗೆ ಆಯಿತು ಅಂತಂದರೆ ಏನೇನು ಕೆಲಸ ಮಾಡಿದ್ರು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ಈ ಕೆಲಸ ಯಾರು ಮಾಡಿದ್ದು ಅಂತ ಹೇಳಿದ್ರೆ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ಆ್ಯಂಡ್ ಟ್ರ್ಯಾಕ್ ಹೂ ಈಸ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಹೂ ಹ್ಯಾಸ್ ಡನ್ ದಿಸ್ ವರ್ಕ್ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಫ್ ದ ಟ್ರಾನ್ಸಾಕ್ಷನ್ ಇಸ್ ಸಾಟ್ ಟು ಬಿ ಪೋಸ್ಟೆಡ್ ಟು ಎ ಡಾರ್ಮೆಂಟ್ ಅಕೌಂಟ್, ಅಂದರೆ ಡಾರ್ಮೆಂಟ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇನ್ಆಪ್ರೇಟಿವ್ ಅಂತ ಹೇಳ್ತಿರ್ತೀವಿ. ಇನ್ಆಪ್ರೇಟಿವ್ ಅಂತಂದರೆ ಈಗ 6 months ಆಗಿದೆ ಅಥವಾ 3 months ಆಗಿದೆ, ಏನು ಟ್ರಾನ್ಸಾಕ್ಷನ್ ನಡೆದಿಲ್ಲ ಅಂತಂದರೆ ಅದನ್ನು ನಾವು ಡಾರ್ಮೆಂಟ್ ಅಕೌಂಟ್ ಅಂತ ಹೇಳ್ತಿರ್ತೀವಿ. ದಿಸ್ ಪ್ರೊಸೆಸಿಂಗ್ ಈಸ್ ಹಾಲ್ಟೆಡ್ ಆ್ಯಂಡ್ ಕ್ಯಾನ್ ಬಿ ಪ್ರೊಸೆಸ್ಡ್ ವಿತ್ ಓನ್ಲಿ ದ ಸೂಪರ್ವೈಸರಿ ಪಾಸ್ವರ್ಡ್. ಅಂದರೆ ನೋಡ್ಬೋದು, ಈಗ ನಾವು ಬ್ಯಾಂಕ್ ಹೋಗಿದ್ದೀವಿ, ತುಂಬ ವರ್ಷಗಳಾದಮೇಲೆ ಹೋಗಿದ್ದೀವಿ ಅಂತಂದರೆ ಅದು ಆ ಅಕೌಂಟ್ ಅನ್ನೋದು ಇನ್ಆಪ್ರೇಟಿವ್ ಆಗಿರುತ್ತೆ. ಅಂಥ ಟೈಮಲ್ಲಿ ಏನು ಅಂತಂತಂದರೆ ಪ್ರಾಪರ್ ಲೈಕ್ ಸೂಪರ್ವೈಸರಿ ಪಾಸ್ವರ್ಡ್ ಇಲ್ಲ ಅಂತಂದರೆ ಅದನ್ನು ಓಪನ್ ಮಾಡದೇ ನಾವು ಯಾವ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಆ ಡಾರ್ಮೆಂಟ್ ಅಕೌಂಟ್ಸ್ಗೆ ಏನಾದರೂ ಟ್ರಾನ್ಸಾಕ್ಷನ್ ನಡೀತಿದೆ ವಿತೌಟ್ ಸೂಪರ್ವೈಸರಿ ಪಾಸ್ವರ್ಡ್ ಅಂತಂತಂದರೆ ನೋಡಿ, ಡಾರ್ಮೆಂಟ್ ಅಕೌಂಟ್ಸ್ ಆದ ತಕ್ಷಣ ಸೂಪರ್ವೈಸರಿ ಪಾಸ್ವರ್ಡ್ ಇಲ್ಲದೆ ಅದು ಓಪನ್ ಆಗಬಾರ್ದು, ಅಥವಾ ಕ್ಯಾಶ್ ಇನ್ಫ್ಲೋ ಅಥವಾ ಔಟ್ಫ್ಲೋ ಅನ್ನೋದು ಆಗಬಾರ್ದು. ಸಿ ದಟ್ ಈಸ್ ವಾಟ್ ದ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಹ್ಯಾವ್ ಟು ಕೀಪ್ ಇನ್ ದ ಮೈಂಡ್. ಅದನ್ನು ಐ ಟಿ ಅನ್ನೋದು ಕಂಟ್ರೋಲ್ ಮಾಡಬೇಕಾಗುತ್ತೆ. ದ ಸಿಸ್ಟಮ್ ಚೆಕ್ಸ್ ವೆದರ್ ದ ಅಮೌಂಟ್ ಆಫ್ ಟು ಬಿ ವಿತ್ಡ್ರಾನ್ ಈಸ್ ವಿತಿನ್ ದ ಡ್ರಾಯಿಂಗ್ ಪವರ್. ಅಂದರೆ ಅಂದರೆ ಈಗ ನನಗೆ ಕ್ರೆಡಿಟ್ ಕಾರ್ಡ್ ನನ್ನ ಹತ್ರ ಇರುತ್ತೆ ಅಂತ ಅಂದ್ಕೊಳ್ಳೋಣ, ಐ ಕ್ಯಾನ್ ಓನ್ಲಿ ಡ್ರಾ ಅಪ್ ಟು ದಿಸ್ ಅಮೌಂಟ್ ಅನ್ನೋದಿರುತ್ತೆ, ರೈಟ್. ಅದಾದಮೇಲೆ ಅದು ಪ್ರೊಸೆಸ್ ಮಾಡಬಾರ್ದು. ದ ಸಿಮಿಲರ್ ಮ್ಯಾನರ್, ನಾನು ನನ್ನ ಬ್ಯಾಂಕಿಂದ ಇಷ್ಟು ದುಡ್ಡು ತೆಗಿಬೇಕಾಗುತ್ತೆ, ಎ ಟಿ ಎಮ್ಮಿಂದ ಇಷ್ಟೇ ದುಡ್ಡು ನಿನ್ನ ಕಾರ್ಡ್ನಲ್ಲಿ ನೀನು ಡ್ರಾ ಮಾಡ್ಬೋದು ಅಂತಿರುತ್ತೆ. ಅದಕ್ಕಿಂತ ಜಾಸ್ತಿ ಡ್ರಾ ಮಾಡೋಕ್ಕೆ ಹೋಯ್ತು ಅಂತಂದರೆ ದ ಸಿಸ್ಟಮ್ ಶುಡ್ ನಾಟ್ ಪ್ರೊವೈಡ್ ದ ಆ್ಯಕ್ಸಸ್. ನೀವು ಅದಕ್ಕಿಂತ ಜಾಸ್ತಿ ನೀವು ಡ್ರಾ ಮಾಡೋಕ್ಕಾಗಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ಟಾಗಿ ಅದು ಸ್ಟಾಪ್ ಮಾಡಬೇಕಾಗುತ್ತೆ ಟ್ರಾನ್ಸಾಕ್ಷನ್. ದಟ್ ಕಂಟ್ರೋಲ್ ಈಸ್ ಆಲ್ಸೋ ನೆಸೆಸರಿ. Then the system flashes a message if the balance of the line account would fall below the line account after processing of the transaction. ಅಂದರೆ ಏನಂತ ಹೇಳ್ತಾರೆ, ಈಗ ಕಾರ್ಪೊರೇಟ್ ಅಕೌಂಟ್ಸಿಗೆ ಬಂತು ಅಂತಂದರೆ ನೀವು ಮಿನಿಮಮ್ ಬ್ಯಾಲೆನ್ಸ್ ಇಷ್ಟು ಇಟ್ಕೊಳ್ಳೇಬೇಕು ಅಂತ ಇರ್ತವೆ, ಅಥವಾ ನಾವು ಪರ್ಸನಲ್ ಅಕೌಂಟ್ಗೆ ಹೋಯ್ತು ಅಂದರೂ ಮಿನಿಮಮ್ ಬ್ಯಾಲೆನ್ಸ್ ಅನ್ನೋದು ಇಷ್ಟಿರಲೇಬೇಕು ಅಂತ ಇದ್ದೇ ಇರುತ್ತೆ. ಸಿ ಇಫ್ ಎನಿ ಒನ್ ಟಚಸ್ ದ ಮಿನಿಮಮ್ ಬ್ಯಾಲೆನ್ಸ್ಗಿಂತ ಕಡಿಮೆ ಏನಾದ್ರು ಹೋಯ್ತು ಅಂತಂದರೆ ಆಟೋಮೆಟಿಕಲಿ ಮೆಸೇಜ್ ಶುಡ್ ಅಪಿಯರ್. ಅಂದರೆ ಲೈಕ್ ಎ ಸಿಸ್ಟಮ್ ಶುಡ್ ಫ್ಲಾಶ್ ಅ ಮೆಸೇಜ್ ಅಂತ ಹೇಳ್ತಿರ್ತೀವಿ. ಇಫ್ ದ ಬ್ಯಾಲೆನ್ಸ್ ಇನ್ ದ ಲೈನ್ ಆಫ್ ಅಕೌಂಟ್ ವಿಟ್ ಫೆಲ್ ಬಿಲೋ ದ ಲೈನ್ ಆಫ್ ಅಮೌಂಟ್ ಆಫ್ಟರ್ ದ ಪ್ರೊಸೆಸಿಂಗ್ ದ ಟ್ರಾನ್ಸಾಕ್ಷನ್. ದುಡ್ಡು ಕೊಡಬಾರ್ದು ಅಂತಲ್ಲ, ಅವ್ರ ದುಡ್ಡು ಅವ್ರು ತೊಗೊಬೋದು. ಆದರೆ ದ ಸಿಸ್ಟಮ್ ಶುಡ್ ಆಲ್ಸೋ ಇಂಟಿಮೇಟ್ ದ ಅಥಾರಿಟಿ ದಟ್ ಇಂಥವರ ಬ್ಯಾಲೆನ್ಸು ಲೋ ಆಗೋಯ್ತು, ಲೆಸ್ ದ್ಯಾನ್ ದ ಲಿಮಿಟ್ ಆಗಿದೆ, ಲೈಕ್ ಆ ಬಾರ್ಡರ್ ಟು ಕ್ರಾಸ್ ಆಗಿಬಿಟ್ಟಿದೆ ಅನ್ನೋದು ಮೆಸೇಜ್ನ ಅದು ಕಳಿಸ್ಬೇಕಾಗುತ್ತೆ. ದೆನ್ access to the system is available only between the stipulated hours and the days only. ಅಂದರೆ ಇಟ್ ಈಸ್ ಓನ್ಲಿ ವರ್ಕಿಂಗ್ ಡೇಸ್ನಲ್ಲಿ ಮಾತ್ರ ಆ ಸಿಸ್ಟಮ್ ಅನ್ನೋದು ವರ್ಕ್ ಆಗಬೇಕು. ಆನ್ ಏನಂತ ಹೇಳ್ತೀವಿ, ಆನ್ ನ್ಯಾಷನಲ್ ಫೆಸ್ಟಿವಲ್ಸ್ ಆಗ್ಬೋದು ಅಥವಾ ಏನಂತಾರೆ ಸಂಡೇಸ್ ಆಗಬಹುದು, ದ್ಯಾಟ್ ಶುಡ್ ನಾಟ್ ವರ್ಕ್. ಮತ್ತು ಟೈಮ್ ಫ್ರೇಮು ಅಷ್ಟೇ. ಓಕೆ, ಟೈಮ್ ಫ್ರೇಮ್ ಕ್ಲಿಯರಾಗಿ ಮೆನ್ಷನ್ ಮಾಡಿರಬೇಕು. ಬ್ಯಾಂಕಿಂಗ್ ಹವರ್ಸ್ ಏನಿರುತ್ತಲ್ಲ ಆ ಟೈಮ್ನಲ್ಲಿ ಮಾತ್ರ ಆ ಸಿಸ್ಟಮ್ ಅನ್ನೋದು ಕ್ಲೀನಾಗಿ ಫಂಕ್ಷನ್ ಆಗಬೇಕು. ಅಂದರೆ ದ ಮ್ಯಾನೇಜ್ಮೆಂಟ್ ವಿಲ್ ಬಿ ಫೆಸಿಲಿಟೇಟಿಂಗ್ ಮೀನ್ಸ್ ಇಟ್ ವಿಲ್ ಬಿ ಕಮಿಂಗ್ ಟು ಸಮ್ ಪಾಲಿಸೀಸ್ ಮಾಡಿರ್ತಾರೆ. ಆ ಮ್ಯಾನೇಜ್ಮೆಂಟ್ ಏನು ಪಾಲಿಸೀಸ್ ಮಾಡಿರ್ತಾರೆ ಆ ಟೈಮಿಂಗ್ಸ್ ಪ್ರಕಾರನೇ ಬ್ಯಾಂಕ್ ವರ್ಕ್ ಆಗಬೇಕು ಮತ್ತು ಆ ದಿನಗಳೇ ವರ್ಕ್ ಆಗಬೇಕು ಅನ್ನೋದು. ಬೇರೆ ದಿನಗಳಲ್ಲಿ ದಟ್ ಸಿಸ್ಟಮ್ ಶುಡ್ ನಾಟ್ ವರ್ಕ್. ಅಲ್ಲಿ ಯಾರಾದರೂ ಆಪ್ರೇಟ್ ಮಾಡೋಕ್ಕೆ ಹೋದ್ರೂ ಇಟ್ ಶುಡ್ ಬ್ಲಾಕ್ ಇಟ್, ರೈಟ್. ದೆನ್
ಎ ಯೂಸರ್ ಟೈಮ್ ಔಟ್ ಇಸ್ ಪ್ರಿಸ್ಕ್ರೈಬ್ಡ್ ಅಂತಂದರೆ ಈಗ ನಾನು ಲಾಗಿನ್ ಆಗ್ತೀನಿ, ಲಾಗಿನ್ ಆಗಿಬಿಟ್ಟು ಏನೂ ಕೆಲಸ ಮಾಡಲ್ಲ, 5 ಮಿನಿಟ್ಸ್ 10 ಮಿನಿಟ್ಸ್ ಸುಮ್ಮನೆ ಬೇರೆ ಏನೋ ವರ್ಕ್ ಮಾಡ್ತಾ ಕೂತ್ಕೊತೀನಿ. ಮತ್ತು ಅಂದರೆ ನಾನು ಎಲ್ಲೋ ಎದ್ದು ಆಚೆ ಹೋಗಿರ್ಬೋದು ಅಥವಾ ಲೈಕ್ ಹಾಗೆ ಬಿಟ್ಟು ಹೋಗಿರ್ಬೋದು. ಅಂಥ ಟೈಮಲ್ಲಿ ಏನು ಅಂತಂತಂದರೆ ಇಟ್ ಶುಡ್ ಆಟೋಮೆಟಿಕ್ಲಿ ಲಾಗೌಟ್ ಆಫ್ಟರ್ 5 ಮಿನಿಟ್ಸ್. ಅಷ್ಟು ಟೈಮ್ ಒಳಗಡೆ ಲಾಗೌಟ್. ನಾನು ಏನು ಕೆಲಸ ಮಾಡ್ತಿಲ್ಲ ಅಂತಂದರೆ ಅದು ಇಟ್ ಶುಡ್ ಆ್ಯಸ್ ಫಾರ್ ರೀಲಾಗಿನ್ ಕೇಳಲೇಬೇಕು. ದಟ್ ಇಸ್ ವಾಟ್ ವಿಲ್ ಬಿ ಕಾಲ್ ಇಟ್ ಆಸ್ ಅ ಏನು ಅಂತಂದರೆ ನೋ ಆ್ಯಕ್ಟಿವಿಟಿ ಫಾರ್ ದ ಪ್ರಿಡಿಟರ್ಮೈನ್ಡ್ ಟೈಮ್. ಅದು ಆಗಲಿಲ್ಲ ಅಂತಂತಂದರೆ ದ ಸಿಸ್ಟಮ್ ಶುಡ್ ಆಟೋಮೆಟಿಕಲಿ ಲಾಗೌಟ್ ಆಗಬೇಕಾಗುತ್ತೆ. ದಟ್ ಇಸ್ ಆಲ್ಸೋ ಒನ್ ಆಫ್ ದ IT ಕಂಟ್ರೋಲ್ ದಟ್ ಶುಡ್ ಬಿ ದೇರ್, ರೈಟ್? Once once the end of the day process is over, the ledger cannot be opened without the supervisory level password. ಅಂದರೆ ಲೆಡ್ಜರ್ ಒಂದ್ಸತಿ ಕ್ಲೋಸ್ ಆಯಿತು ಅಂದ ತಕ್ಷಣ ಅವತ್ತಿನ ಟ್ರಾನ್ಸಾಕ್ಷನ್ಸ್ ಎಲ್ಲ ಮುಗ್ದಿದೆ ಅಂದ ತಕ್ಷಣ ನೋ ಅದರ್ ಪರ್ಸನ್ ಶುಡ್ ಎಂಟೈಟಲ್ಡ್ ಟು ಗೋ ಇನ್ಸೈಡ್ ಆ್ಯಂಡ್ ಚೇಂಜ್ ದ ಥಿಂಗ್ಸ್ ಅದರ್ ದ್ಯಾನ್ ದ ಸೂಪರ್ವೈಸರಿ ಪವರ್, ಲೆವೆಲ್ ಪವರ್ ಇದ್ದವ್ರಿಗೆ ಮಾತ್ರ, ಪಾಸ್ವರ್ಡ್ ಇರೋರಿಗೆ ಮಾತ್ರ ದೇ ಕ್ಯಾನ್ ಗೋ ಆ್ಯಂಡ್ ದೇ ಕ್ಯಾನ್ ಚೇಂಜ್ ಇಟ್ ವಿತೌಟ್ ದೇರ್ ಇಂಟಿಮೇಷನ್. ಅವತ್ತಿನ ಡೇದು ಮುಗ್ದಿದೆ, ನೋ ಚೇಂಜಸ್ ಇನ್ ದ ಟ್ರಾನ್ಸಾಕ್ಷನ್ ಶುಡ್ ಹ್ಯಾಪನ್ ಆಫ್ಟರ್ ದಟ್ ಟೈಮ್. ಬಟ್ ಇಫ್ ಅಟ್ ಆಲ್ ಇಟ್ ಈಸ್ ರಿಕ್ವೈರ್ಡ್ ದೆನ್ ದ ಪಾಸ್ವರ್ಡ್ ಇದ್ದವ್ರು ಮಾತ್ರ, ಅವ್ರ ಆ್ಯಕ್ಸಸ್ಸಿಂದ ಮಾತ್ರ ಅವ್ರು ಹೋಗ್ಬಿಟ್ಟು ಚೇಂಜ್ ಮಾಡಬೇಕು ಆ ಟ್ರಾನ್ಸಾಕ್ಷನ್ಸ್ನ ಅನ್ನೋದು ಒಂದು ಕ್ಲಿಯರ್ ಕಟ್ ಏನಂತ ಹೇಳ್ತೀವಿ ಇನ್ಸ್ಟ್ರಕ್ಷನ್ಸ್ ಅಥವಾ IT ಕಂಟ್ರೋಲ್ಸ್ ಅನ್ನೋದು ಹಾಕಬೇಕಾಗುತ್ತೆ. ದೀಸ್ ಆರ್ ಆಲ್ ದ IT ಕಂಟ್ರೋಲ್ಸ್ ಇನ್ ದ ಬ್ಯಾಂಕ್ ವಿಚ್ ಕ್ಯಾನ್ ವಿಚ್ ವಿಲ್ ಬಿ ದೇರ್ ಇನ್ಸೈಡ್ ದ ಬ್ಯಾಂಕ್ಸ್, ರೈಟ್? ಓಕೆ, ಲೆಟ್ಸ್ ಸಿ ಫರ್ದರ್. Okay, we shall take up one more thing, that is general controls applied by the banking system. Andre what are the controlling things in general that each and every banks should apply in the banking system. Pratyondu banks what is that, these are the mandatory things that they have to apply in each and every banking systems anta ನಾವು ಹೇಳ್ಬೋದು, right? Okay, see, general controls ಅಂತಂದರೆ it is nothing but the infrastructure controls ಅಂತ ಹೇಳ್ತೀವಿ. infrastructure controls ಅಂತಂದರೆ it might be the IT hardware, software or ಏನಂತ ಹೇಳ್ತೀವಿ ಆಕ್ಸೆಸ್ ಆಗಿರ್ಬೋದು, ಸೆಕ್ಯೂರಿಟಿ ಪಾಲಿಸೀಸ್ ಆಗಿರ್ಬೋದು, ಅದೆಲ್ಲ ಇಲ್ಲಿ ಬರ್ತಾ ಇರುತ್ತೆ. ಅಂದರೆ ಜನರಲ್ ಆಗಿ ದೀಸ್ ಆರ್ ದ ಕಂಟ್ರೋಲ್ಸ್ ದಟ್ ಈಚ್ ಆ್ಯಂಡ್ ಎವ್ರಿ ಆರ್ಗನೈಸೇಷನ್ ಆರ್ ಈಚ್ ಆ್ಯಂಡ್ ಎವ್ರಿ ಬ್ಯಾಂಕ್ ಶುಡ್ ಫಾಲೋ ವೆನ್ ಎವರ್ ದೇ ಆರ್ ಡೂಯಿಂಗ್ ದ ಏನಂತ ಹೇಳ್ತೀವಿ ಬ್ಯಾಂಕಿಂಗ್ ಆಪ್ರೇಷನ್ಸ್ ಅಂತ ಹೇಳ್ತಾ ಇರ್ತೀವಿ, ರೈಟ್? ಓಕೆ, ಲೆಟ್ ಅಸ್ ಹ್ಯಾವ್ ಎ ಲುಕ್ ಆನ್ ದ ಜನರಲ್, ವಾಟ್ ಯು ಮೀನ್ ಬೈ ಜನರಲ್ ಕಂಟ್ರೋಲ್ಸ್ ಅನ್ನೋದು ನೋಡೋಣ. ದೆನ್ ವಾಟ್ ಆರ್ ದ ಕಂಟ್ರೋಲ್ಸ್ ದಟ್ ಆರ್ ದೇರ್, ಜನರಲ್ ಕಂಟ್ರೋಲ್ಸ್ ಅದರಲ್ಲಿ ಏನೇನು ಇರುತ್ತೆ ಅನ್ನೋ ಪಾರ್ಟ್ನ ನಾವು ನೋಡ್ತಾ ಹೋಗೋಣ. ಲೆಟ್ ಅಸ್ ಹ್ಯಾವ್ ಎ ಲುಕ್. ಓಕೆ, ಸಿ ಹಿಯರ್, ಜನರಲ್ ಕಂಟ್ರೋಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಇನ್ಫ್ರಾಸ್ಟ್ರಕ್ಚರ್ ಕಂಟ್ರೋಲ್ಸ್ ಅಂತ ಹೇಳ್ತೀವಿ. ಇನ್ಫ್ರಾಸ್ಟ್ರಕ್ಚರ್ ಕಂಟ್ರೋಲ್ಸ್ ಅಂತಂದರೆ ಐ ಟೋಲ್ಡ್ ಯು ಇಟ್ ಇಸ್ ದ ಜನರಲ್ ಇಟ್ ಮೈಟ್ ಬಿ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಕಂಟ್ರೋಲ್ಸ್ ದಟ್ the bank should have, right? And pervasion controls to apply all the system and components, processes and the data for the given enterprise or the system environment. And for the whole organization, these are the controls that should be implemented in each and every banks ಅಂತ ಹೇಳ್ಬೋದು. ಪ್ರತಿಯೊಂದು ನೀವು ಯಾವುದೇ ಇಂಡಸ್ಟ್ರಿಯಲ್ ಬ್ಯಾಂಕ್ಸ್ ಅಂತ ಮೀನ್ಸ್ ಯಾವುದೇ ಬ್ಯಾಂಕ್ಸ್ಗೆ ಹೋದ್ರೂ ದೀಸ್ ಆರ್ ದ ಮಿನಿಮಮ್ ರಿಕ್ವೈರ್ಮೆಂಟ್ ಕಂಟ್ರೋಲ್ಸ್ ದಟ್ ದೇ ಹ್ಯಾವ್ ಟು ಫಾಲೋ. ಇದನ್ನಂತೂ ಎಲ್ಲರೂ ಫಾಲೋ ಮಾಡಲೇಬೇಕು. ಇದನ್ನೇನಂದರೆ ಥಂಬ್ ರೂಲ್ ಅಂತ, ಅಂದರೆ ಈಚ್ ಆ್ಯಂಡ್ ಎವ್ರಿ ಒನ್ ಹೂಎವರ್ ಇಸ್ ಡೂಯಿಂಗ್ ದಟ್ ಬಿಸ್ನೆಸ್ ದೇ ಹ್ಯಾವ್ ಟು ಫಾಲೋ ದೀಸ್ ಕೈಂಡ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅದನ್ನೇ ನಾವು ಜನರಲ್ ಕಂಟ್ರೋಲ್ಸ್ ಅಂತ ಹೇಳ್ತಿರ್ತೀವಿ. ದ ಜನರಲ್ ಕಂಟ್ರೋಲ್ಸ್ ಇನ್ಕ್ಲೂಡ್ ವಾಟ್ ಇಸ್ ದಟ್, ದ ಫಸ್ಟ್ ಒನ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಪಾಲಿಸೀಸ್ ಅಂತ ಹೇಳ್ತೀವಿ. ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಪಾಲಿಸೀಸ್ ಅಂತಂದ್ರೇನು, ಇಟ್ ಈಸ್ ಬೈ ದ ಸ್ಟೇಕ್ ಹೋಲ್ಡರ್ಸ್ ಅಂತ ಬಂತು ಅಂದರೆ ಬ್ಯಾಂಕಿಗೆ ಯಾರ್ಯಾರು ಬರ್ತಾರೆ, ದ ಕಸ್ಟಮರ್ಸ್ ಆಗ್ಬೋದು, ದ IT ಪ್ರೊಫೆಷ್ನಲ್ಸ್ ಆಗ್ಬೋದು, ದ ಪರ್ಸನ್ಸ್ ಹು ಆರ್ ವರ್ಕಿಂಗ್ ಇನ್ಸೈಡ್ ದ ಆರ್ಗನೈಸೇಷನ್ ಆಗ್ಬೋದು, ದ ಗೌರ್ಮೆಂಟ್ ಆಗ್ಬೋದು, RBI ಪಾಲಿಸೀಸ್ ಆಗ್ಬೋದು. ಸಿ ದೇರ್ ಶುಡ್ ಬಿ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಪಾಲಿಸಿ. ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಶುಡ್ ಬಿ ಏನು ಅಂತ ಹೇಳ್ತೇವೆ ಈಚ್ ಆ್ಯಂಡ್ ಎವ್ರಿ ಬ್ಯಾಂಕ್ಸ್ ಫಾಲೋ ಮಾಡ್ತಾನೇ ಇರಬೇಕು ಅಂತ ಏನು ಹೇಳ್ತಾರಲ್ಲ, ದಟ್ ಸೆಕ್ಯೂರಿಟಿ ಪಾಲಿಸಿ ಶುಡ್ ಬಿ ಇಂಪ್ಲಿಮೆಂಟೆಡ್ ಬೈ ದ ಸೀನಿಯರ್ ಮ್ಯಾನೇಜ್ಮೆಂಟ್. ಅಂತಂದ್ರೇನು, ದ ಸೆಕ್ಯೂರಿಟಿ ಪಾಲಿಸೀಸ್ is approved by the senior management and encompasses all the areas of the operation in the banks and drives access to the information across the enterprise and other stakeholders. Antandre whatever the policies they frame by the top management, it should be approved by all the senior it should be approved and encompasses all the
ಏರಿಯಾಸ್, ಯಾವ ಏರಿಯಾನೂ ಬಿಡೋಂಗಿಲ್ಲ. ಈಚ್ ಆ್ಯಂಡ್ ಎವ್ರಿ ಏರಿಯಾದಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅವರು ಫ್ರೇಮ್ವರ್ಕ್ ಮಾಡಿ ಹಾಕಿರ್ತಾರೆ. ಇಟ್ ಮೈಟ್ ಬಿ ಇನ್ ಐ ಟಿ ಸಾಫ್ಟ್ವೇರ್ ಆಗ್ಬೋದು, ಹಾರ್ಡ್ವೇರ್ ಆಗ್ಬೋದು, ಪ್ರತಿಯೊಂದೂ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಪ್ರತಿಯೊಬ್ಬರು ಫಾಲೋ ಮಾಡಲೇಬೇಕಾಗುತ್ತೆ. ಬ್ಯಾಂಕ್ಸ್ ಡಿವೈಸಸ್ ಆಕ್ಸೆಸ್ ಟು ದ ಇನ್ಫಾರ್ಮೇಷನ್ ಅಕ್ರಾಸ್ ಟು ದ ಎಂಟರ್ಪ್ರೈಸಸ್ ಆ್ಯಂಡ್ ಅದರ್ ಸ್ಟೇಕ್ ಹೋಲ್ಡರ್ಸ್. ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಏನೇನು ಇನ್ಫಾರ್ಮೇಷನ್ ಹೋಗಬೇಕು, ಗೌರ್ಮೆಂಟ್ಗೆ ಏನು ಇನ್ಫಾರ್ಮೇಷನ್ ಹೋಗಬೇಕು, ಕಸ್ಟಮರ್ಸ್ಗೆ ಆ ಇನ್ಫಾರ್ಮೇಷನ್ ಹೋಗಲೇಬೇಕಾಗುತ್ತೆ. ದೆನ್ ಲೈಕ್ ಇನ್ಫಾರ್ಮೇಷನ್ ಫಾರ್ ದ ಬ್ಯಾಂಕ್ಸ್ ಏನು ಇನ್ಫಾರ್ಮೇಷನ್ ಇರಬೇಕು, ಕೇಳಿದ ತಕ್ಷಣ ಯಾರ್ಯಾರು ಕೇಳಬಹುದು, ಅದಕ್ಕೆಲ್ಲ ಲೈಕ್ ಅಥೆಂಟಿಕೇಷನ್ ಇದ್ದೇ ಇರಬೇಕಾಗುತ್ತೆ. ದ್ಯಾಟ್ ಇಸ್ ವಾಟ್ ದ ಜನರಲ್ ಕಂಟ್ರೋಲ್ ಅಂತ ಹೇಳ್ತಿರ್ತೀವಿ. ದೆನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಆಕ್ಸೆಸ್ ಆ್ಯಂಡ್ ಅಥೆಂಟಿಕೇಷನ್ ಅಂದರೆ ಐ ಟಿ ಶುಡ್ ಬಿ ಅಡ್ಮಿನಿಸ್ಟರ್ಡ್ ವಿತ್ ಅಪ್ರೋಪ್ರಿಯೇಟ್ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ ಕ್ಲಿಯರ್ಲಿ ಡಿಫೈನಿಂಗ್ ದ ಲೆವೆಲ್ಸ್ ಆಫ್ ಆಕ್ಸೆಸ್ ಟು ದ ಇನ್ಫಾರ್ಮೇಷನ್ ಆ್ಯಂಡ್ ಅಥೆಂಟಿಕೇಷನ್ ಫಾರ್ ದ ಯೂಸರ್ಸ್. ನಾನು ಬ್ಯಾಂಕ್ ಎಂಪ್ಲಾಯಿ ಅಂತಂದ್ಬಿಟ್ಟು ನನಗೆಲ್ಲ ಇನ್ಫಾರ್ಮೇಷನ್ನು, ನನಗೆ ಅದರ್ ಬ್ಯಾಂಕ್ ಇನ್ಫಾರ್ಮೇಷನ್ನು ಅಥವಾ ಅದರ್ ಬ್ರಾಂಚ್ ಇನ್ಫಾರ್ಮೇಷನ್ನು ನನಗೆ ಸಿಗೋಲ್ಲ. ನನ್ನ ಬ್ಯಾಂಕ್ ಇನ್ಫಾರ್ಮೇಷನಲ್ಲಿ ನನಗೆ ಏನು ಲಿಮಿಟ್ ಇದೆ ಅಷ್ಟು ಮಾತ್ರ ಇನ್ಫಾರ್ಮೇಷನ್ ನನಗೆ ಸಿಗ್ತಾ ಇರುತ್ತೆ. ಅಂದರೆ ದ್ಯಾಟ್ ಇಸ್ ವಾಟ್ ಇಟ್ ಈಸ್ ಕ್ಲಿಯರ್ಲಿ ಡಿಫೈನಿಂಗ್ ದ ರೋಲ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಒನ್. ಯಾರ್ಯಾರಿಗೆ ಆ ಇನ್ಫಾರ್ಮೇಷನ್ ಹೋಗಬೇಕು, ಅವ್ರಿಗೆ ಸಿಗಬೇಕು ಇನ್ಫಾರ್ಮೇಷನು ಅಂತಂದರೆ ವಾಟ್ ಈಸ್ ದ ಅಥೆಂಟಿಕೇಷನ್, ಅಂದರೆ ಯೂಸರ್ ನೇಮ್ ಆಗ್ಬೋದು, ಪಾಸ್ವರ್ಡ್ ಆಗ್ಬೋದು, ಅಥವಾ ಅದನ್ನು ಹೇಗೆ ಮ್ಯಾನೇಜ್, ಯಾರು ಹೂ ಶುಡ್ ಟೇಕ್ ಕೇರ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಐ ಟಿ, ಅದನ್ನು ನೀಟಾಗಿ ಅಲ್ಲಿ ಎಲಾಬ್ರೇಟಾಗಿ ಕಂಪ್ಲೀಟ್ ಒಂದು ಅಥೆಂಟಿಕೇಷನ್ ಪಾಲಿಸೀಸ್ ಮತ್ತು ಪ್ರೊಸೀಜರ್ಸ್ನ ಅಲ್ಲಿ ಕ್ಲಿಯರಾಗಿ ಡಿಫೈನ್ ಮಾಡಬೇಕಾಗುತ್ತೆ. ದೆನ್ ಸಪ್ರೇಷನ್ ಆಫ್ ಐ ಟಿ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸಪ್ರೇಷನ್ ಆಫ್ ಐ ಟಿ ಫಂಕ್ಷನ್ ಅಂದರೆ ಜಸ್ಟ್ ಫಾರ್ ಎಕ್ಸಾಂಪಲ್ ನೋಡಿ, ಫ್ರಂಟ್ ಆ್ಯಂಡ್ ಬ್ಯಾಕ್ ಎಂಡ್ ಅಂತ ಹೇಳ್ತಿರ್ತೀವಿ. ಅಂದ್ರೇನು, ಈಗ ಒಂದು ಬ್ಯಾಂಕಿಂಗ್ ಒಂದು ಏನು ಇಂಟರ್ನೆಟ್ ಬ್ಯಾಂಕಿಂಗ್ ಒಂದು ಪಾರ್ಟ್ ಬರುತ್ತೆ, ಮೊಬೈಲ್ ಬ್ಯಾಂಕಿಂಗ್ ಇನ್ನೊಂದು ಪಾರ್ಟ್ ಬರುತ್ತೆ, ಓಕೆ ಫೈನ್. ಅಥವಾ ವಾಟ್ ಯು ಕಾಲ್ ವೆಬ್ಸೈಟ್ ಆಫ್ ಬ್ಯಾಂಕ್ ಒಬ್ಬರು ಡಿಸೈನ್ ಮಾಡ್ತಿರ್ತಾರೆ, ಇನ್ನೊಬ್ರು ಏನು ಸಾಫ್ಟ್ವೇರ್ ಡಿಸೈನ್ ಮಾಡ್ತಿರ್ತಾರೆ, ಇನ್ನೊಬ್ಬರು ಆ್ಯಪ್ ಆಫ್ ದ ಬ್ಯಾಂಕ್ ಡಿಸೈನ್ ಮಾಡ್ತಿರ್ತಾರೆ. ಅಂದರೆ ಸಗ್ರಿಗೇಷನ್ ಆಫ್ ಡ್ಯೂಟೀಸ್ ಅನ್ನೋದು ಇಲ್ಲಿ ಕ್ಲಿಯರಾಗಿ ಆಗ್ತಾ ಇರಬೇಕಾಗುತ್ತೆ. ಅಂದ್ರೇನು, ಯಾರ್ಯಾರಿಗೆ ಲೆವೆಲ್ ಏನಂತ ಹೇಳ್ತೀವಿ ಅಂತಂದರೆ ಅಥೆಂಟಿಕೇಷನ್ ಕೊಟ್ಟಿರ್ತೀವಿ ಅಥವಾ ಏನೇನು ಡೆವಲಪ್ ಮಾಡೋಕ್ಕೆ ಹೇಳಿರ್ತೀವಿ, ಅವರು ಅದನ್ನು ಡೆವಲಪ್ ಸಹ ಮಾಡಬೇಕು, ಮೇಂಟೈನು ಮಾಡ್ತಾ ಇರಬೇಕಾಗುತ್ತೆ. ದ ಅದರ್ ಪರ್ಸನ್ ಶುಡ್ ನಾಟ್ ಇಂಟರ್ಫೈರ್. ಅಂದರೆ ಅಲ್ಲಿ ಏನಂತ ಹೇಳ್ತೀವಿ, ದೇರ್ ಇಸ್ ನೋ ಕಾನ್ಫ್ಲಿಕ್ಟ್ ಅನ್ನೋದಾಗಬಾರ್ದು. ನಾವು ಓಕೆ ರೋಲ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳ್ತೀವಿ ಅಂತಂದ್ರೆ, ಅವರು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅವರೇ, ಇವರು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಇನ್ ಐ ಟಿನವರೇ, ರೈಟ್. ಅವ್ರವ್ರ ಮಧ್ಯೆ ಲೈಕ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ನೀನು ಆ ಕೆಲಸ ಮಾಡಬೇಕಾಗಿತ್ತು, ನಾನು ಆ ಕೆಲಸ ಮಾಡಬೇಕಾಗಿತ್ತು, ಅಥವಾ ನೀನು ಮಾಡಬೇಕಾಗಿರೋದು ನಾನು ಮಾಡ್ತೀನಿ, ಅಥವಾ ನಾನು ಮಾಡಬೇಕಾಗಿರೋದು ನೀನು ಮಾಡ್ತೀನಿ, ಆ ಥರ ಎಲ್ಲ ಆಗಬಾರ್ದು, ರೈಟ್. ಅಥವಾ ಇಬ್ಬರು ಮಾಡ್ದಂಗೆ ಇರೋದು ಆ ಕೆಲಸನ. ಲೈಕ್ ದಟ್ ಶುಡ್ ನಾಟ್ ಹ್ಯಾಪನ್. ಅಂದರೆ ಕ್ಲಿಯರಾಗಿ ಒಂದು ಐಸೋಲೇಷನ್ ಆಫ್ ದ ಡ್ಯೂಟೀಸ್ ಅನ್ನೋದು ಅಲ್ಲಿ ಆಗಿರಬೇಕಾಗುತ್ತೆ. ದ್ಯಾಟ್ ಇಸ್ ವಾಟ್ ವಿಲ್ ಬಿ ಕಾಲ್ ಇಟ್ ಆಸ್ ಎ ಸಪರೇಷನ್ ಆಫ್ ಕೀ ಐ ಟಿ ಫಂಕ್ಷನ್ಸ್ ಅಂತ ಹೇಳ್ತೀವಿ. ನೋಡಿ, ವಾಟ್ ಇಸ್ ದಟ್ ಸೆಕ್ಯೂರ್ ಡೆಪ್ಲಾಯ್ಮೆಂಟ್ ಆಫ್ ಐ ಟಿ ರಿಕ್ವೈರ್ಸ್ ದ ಬ್ಯಾಂಕ್ ಟು ಹ್ಯಾವ್ ದ ಸ್ಟ್ರಕ್ಚರಲ್ ಸಪರೇಟ್ ಐ ಟಿ ಆರ್ಗನೈಸೇಷನ್ ವಿತ್ ದ ಕೀ ವಾಟ್ ಇಸ್ ದಟ್ ಐಸೋಲೇಷನ್ ಆಫ್ ಡ್ಯೂಟೀಸ್ ಫಾರ್ ಡಿಫ್ರೆಂಟ್ ಪರ್ಸನ್ಸ್ ವಿತ್ ಐ ಟಿ ಡಿಪಾರ್ಟ್ಮೆಂಟ್ ಟು ಎನ್ಶೂರ್ ದ್ಯಾಟ್ ದೇರ್ ಈಸ್ ನೋ ಏನಂತೀವಿ ಸೆಕ್ಯೂರಿಟಿ ಡೆಪ್ಲಾಯ್ಮೆಂಟ್ ಕಾನ್ಫ್ಲಿಕ್ಟ್ಸ್. ಅಂದರೆ ಸೆಕ್ಯೂರಿಟಿ ಡೆಪ್ಲಾಯ್ಮೆಂಟ್ ಕಾನ್ಫ್ಲಿಕ್ಟ್ಸಲ್ಲಿ ನೀನು ಹಾಕಬೇಕು, ನಾನು ಹಾಕಬೇಕು ಅಂತ ಏನು ಡಿಫ್ರೆನ್ಸ್ ಅನ್ನೋದು ಆನ್ ಏನಂತ ಹೇಳ್ತೀವಿ ಅಸೈನ್ಮೆಂಟ್ ಅನ್ನೋದು ಆಗಬಾರ್ದು. ಯಾರು ಯಾವ ಕೆಲಸ ಮಾಡಬೇಕೋ ಆಯಾ ಕೆಲಸ ಅವರವರೇ ಮಾಡ್ತಾ ಇರಬೇಕಾಗುತ್ತೆ. ದಟ್ ಈಸ್ ವಾಟ್ ಸಪ್ರೇಷನ್ ಆಫ್ ಕೀ ಐ ಟಿ ಫಂಕ್ಷನ್ಸ್ ಅಂತ ಹೇಳ್ತಿರ್ತೀವಿ. ದೆನ್ ಮ್ಯಾನೇಜ್ಮೆಂಟ್ ಆಫ್ ಸಿಸ್ಟಮ್ಸ್ ಅಕ್ವಿಸಿಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಫಾರ್ ದ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್. ಸಾಫ್ಟ್ವೇರ್ ಸೊಲ್ಯೂಷನ್ ಫಾರ್ ದ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಆರ್ CBS ಅಂತಂತಂದರೆ ದ್ಯಾಟ್ ಇಸ್ ವಾಟ್ ನಾವು ಡೀಟೇಲಾಗಿ ಕಲಿತೀವಿ. ಏನು ವಾಟ್ ಯು ಮೀನ್ ಬೈ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಅದೆಲ್ಲ ನಾವು ಡೀಟೇಲಾಗಿ ನಾವು ಮೀನ್ಸ್ ಲೈಕ್ ಫರ್ದರ್ ಕ್ಲಾಸಸ್ನಲ್ಲಿ ನೋಡೋಣ, ನಾಟ್ ಎನ್ ಇಶ್ಯೂ. ಬಟ್ ದ ಥಿಂಗ್ ಇಸ್ ದ್ಯಾಟ್ ಏನು ಅಂದರೆ ಲೈಕ್ CBS ಆರ್ ಮೋಸ್ಟ್ ಡೆವಲಪ್ಡ್, ಅಕ್ವೈರ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್. ಹೆನ್ಸ್ ಅಂದರೆ ರೀಸೆಂಟ್ ಟೆಕ್ನಾಲಜಿ ಇನ್ ಬ್ಯಾಂಕಿಂಗ್ ಸಿಸ್ಟಮ್ ಏನಿದೆಯಲ್ಲ ಅದನ್ನು ಈಚ್ ಆ್ಯಂಡ್ ಎವ್ರಿ ಬ್ಯಾಂಕ್ಸ್ ಅವರು ಅಡ್ಯಾಪ್ಟ್ ಮಾಡಬೇಕಾಗುತ್ತೆ. ದ್ಯಾಟ್ ಇಸ್ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ನ ದೇ ಹ್ಯಾವ್ ಟು ಡೆವಲಪ್ಡನ್ನು ಅಕ್ವೈರ್ ಮಾಡ್ಕೊಬೇಕಾಗುತ್ತೆ, ಜೊತೆಗೆ ಇಂಪ್ಲಿಮೆಂಟೇಷನ್ ಅನ್ನೋದು ಮಾಡಬೇಕಾಗುತ್ತೆ. ಓಲ್ಡ್ ಮೆಥಡಾಲಜೀಸ್ನ ಯೂಸ್ ಮಾಡಬಾರ್ದು, ರೈಟ್. ಕರೆಂಟ್ಲಿ ಏನು ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಬರುತ್ತೆ ಅದನ್ನು ದೇ ಹ್ಯಾವ್ ಟು ಯುಟಿಲೈಸ್, ದೇ ಹ್ಯಾವ್ ಟು ಇಂಪ್ಲಿಮೆಂಟ್ ಇನ್ ದೇರ್ ಓನ್ ಆರ್ಗನೈಸೇಷನ್ಸ್ ಆರ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಹೆನ್ಸ್ ದ ಪ್ರೋಸೆಸ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ದ ಸಿಸ್ಟಮ್ ಶುಡ್ ಬಿ ಪ್ರಾಪರ್
ಪ್ರಾಪರ್ಲಿ ಕಂಟ್ರೋಲ್ಡ್, ಅಂದರೆ ಯಾವ ಬ್ಯಾಂಕ್ನವ್ರು ಮಾಡಿದ್ದಾರೆ, ಯಾವ ಬ್ಯಾಂಕ್ನವ್ರು ಮಾಡಿಲ್ಲ ಇಂಪ್ಲಿಮೆಂಟೇಷನ್, ಅಥವಾ ರೀಸೆಂಟ್ ಡೆವಲಪ್ಮೆಂಟ್ಸ್ ಯಾರ್ಯಾರು ಮಾಡಿಲ್ಲ ಅದನ್ನು ಕ್ಲಿಯರಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ, ರೈಟ್. ಓಕೆ, ದೆನ್ ಚೇಂಜ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಚೇಂಜ್ ಮ್ಯಾನೇಜ್ಮೆಂಟ್ ಅಂತಂದರೆ ಏನು, ಇಟ್ ಮೈಟ್ ಬಿ ದ ಸಾಫ್ಟ್ವೇರ್ಸ್ ಆರ್ ಹಾರ್ಡ್ವೇರ್ಸ್ ಆರ್ ನ್ಯೂ ಥಿಂಗ್ಸ್ ವಿಚ್ ವಿಲ್ ಬಿ ಕಮಿಂಗ್ ಅಪ್. ಅಂದರೆ ಹೊಸದಾಗಿ ಏನು ಅಡಾಪ್ಟ್ ಮಾಡಿದ್ವಿ ನಮ್ಮ ಬ್ಯಾಂಕಲ್ಲಿ, ಅದನ್ನು ನಾವೇನು ಅಂತಂತಂದರೆ ಮ್ಯಾನೇಜ್ಮೆಂಟ್ ಅಪ್ರೂವಲ್ ಇಲ್ದಂಗೆ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ಯಾರು ಏನು ಬೇಕಾದ್ರೂ ಇಂಪ್ಲಿಮೆಂಟ್, ಈ ಬ್ರಾಂಚ್ ಅವರು ಅದನ್ನು ಚೇಂಜ್ ಮಾಡಿದ್ರು, ಆ ಬ್ರಾಂಚ್ ಅವರು ಇದು ಚೇಂಜ್ ಮಾಡಿದ್ರು, ನೋ, ಎವ್ರಿಥಿಂಗ್ ಶುಡ್ ಹ್ಯಾಪನ್ ಇನ್ ಅ ಸೈಮಲ್ಟೇನಿಯಸ್ ಮ್ಯಾನರ್, ರೈಟ್. ಅಂದರೆ ಏನರ್ಥ, ಪ್ರೇಯರ್ ಅಪ್ರೂವಲ್ ಆಫ್ ದ ಮ್ಯಾನೇಜ್ಮೆಂಟ್ ಒಂದು ಕ್ಲೀನಾಗಿ ಪ್ಲ್ಯಾಂಡ್ ಆಗಿ ದೇ ಹ್ಯಾವ್ ಟು ಚೇಂಜ್ ದ ಎನ್ವೈರ್ನ್ಮೆಂಟ್ಸ್, ನ್ಯೂ ಸಾಫ್ಟ್ವೇರ್ಸ್ ಆಗ್ಬೋದು, ನ್ಯೂ ಅಪ್ಡೇಟ್ಸ್ ಆಗ್ಬೋದು, ಅದೆಲ್ಲ ಒಟ್ಟೊಟ್ಟಿಗೆ ಮಾಡಬೇಕಾಗುತ್ತೆ. ಮತ್ತು ಕ್ಲಿಯರಾಗಿ ಮಾನಿಟ್ರ್ ಮಾಡಿಕೊಂಡು ದೇ ಹ್ಯಾವ್ ಟು ಡೂ ಇಟ್. ದೇ ಹ್ಯಾವ್ ಟು ಇಂಪ್ಲಿಮೆಂಟ್ ದ ಚೇಂಜಸ್ ಇನ್ಸೈಡ್ ದ ಮ್ಯಾನೇಜ್ಮೆಂಟ್ ಬೈ ಕೀಪಿಂಗ್ ದ ಪ್ರಾಪರ್ ಸ್ಟ್ರಕ್ಚರಲ್ ಪ್ಲ್ಯಾನ್. ಹೇಗೆ ಮಾಡ್ತಿದ್ದೀವಿ ಅನ್ನೋದು ಒಂದು ಪ್ಲ್ಯಾನ್ ಇಟ್ಕೊಂಡು ಮಾಡಬೇಕಾಗುತ್ತೆ. ಆ್ಯಸ್ ವೆಲ್ ಆಸ್ ದೇ ಹ್ಯಾವ್ ಟು ಟೇಕ್ ದ ಮ್ಯಾನೇಜ್ಮೆಂಟ್ ಪ್ರಯಲ್ ಅಪ್ರೂವಲ್ ಬಿಫೋರ್ ಇಂಪ್ಲಿಮೆಂಟಿಂಗ್ ಎನಿ ಚೇಂಜಸ್ ಇನ್ ದ ಸಾಫ್ಟ್ವೇರ್ಸ್ ಆರ್ IT ಎನ್ವೈರ್ನ್ಮೆಂಟ್, ರೈಟ್. ಓಕೆ, ಟು ಸ್ಮೂತ್ ದ ಟ್ರಾನ್ಸಿಷನ್, ಒಂದು ಮೆಥಡಿಂದ ಇನ್ನೊಂದು ಮೆಥಡಾಲಜಿಗೆ ಹೋಗಬೇಕು ಅಂದರೆ ಸ್ಮೂತ್ ವೇನಲ್ಲಿ ಹೋಗ್ತಾ ಇರಬೇಕಾಗುತ್ತೆ, ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ. ಮತ್ತು ಹೇಗೆ ಏನು ಮಿಸ್ಟೇಕ್ಸ್ ಆಗಬಾರ್ದು ಅಥವಾ ಲೈಕ್ ಏನು ಕಾನ್ಫ್ಲಿಕ್ಟ್ ಆಗಬಾರ್ದು, ಆ ರೀತಿ ನಾವು ಚೇಂಜಸ್ನ ನಾವು ತರಬೇಕಾಗುತ್ತೆ. ದೆನ್ ಬ್ಯಾಕಪ್ ರಿಕವರಿ ಆ್ಯಂಡ್ what you call business continuity ಅಂತ ಹೇಳ್ತೀವಿ. ಸಿ ಲೈಕ್ ಎನಿ ಡಾಟಾ ಆಫ್ ದ ಬ್ಯಾಂಕ್ ಶುಡ್ ಬಿ ಪ್ರಾಪರ್ಲಿ ಬ್ಯಾಕ್ಡ್ ಅಪ್. ಯಾಕೆಂದರೆ ಏನೋ ಒಂದು ಆಗಿ ಕಂಪ್ಲೀಟ್ ಹೊಟ್ಟೋಯ್ತು ಅಂತಂತಂದ್ರೆ ಇಟ್ ಈಸ್ ಲೈಕ್ ಎ ಲಾಸ್ ಆಫ್ ದ ಎಕಾನಮಿ ಅಂತಲೇ ಹೇಳ್ಬಿಡ್ತೀವಿ. ಅಂದರೆ ಲೈಕ್ ಪ್ರಾಬ್ಲಮ್ ಆಯಿತು ಅಂತಂದರೆ ಇಟ್ ವಿಲ್ ಬಿ ಕಾಸಿಂಗ್ ಎ ಹ್ಯೂಜ್ ಡ್ಯಾಮೇಜ್ ಟು ದ ಕಸ್ಟಮರ್ಸ್. ದ್ಯಾಟ್ಸ್ ವೈ ಏನಂತಾರೆ ಪ್ರಾಪರ್ ಏನು ಅಂತ ಹೇಳ್ತೀವಿ ಬ್ಯಾಕಪ್ ಮೆಕ್ಯಾನಿಸಮ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಆ್ಯಸ್ ವೆಲ್ ಆ್ಯಸ್ ರಿಕವರಿ ಮಾಡಿದ್ರು ಅಷ್ಟೇ, ಏನು ಡಾಟಾ ಲಾಸ್ ಆಗದೇ ಇರೋ ರೀತಿ ರಿಕವರ್ ಮಾಡಬೇಕಾಗುತ್ತೆ. ಆ್ಯಸ್ ವೆಲ್ ಆ್ಯಸ್ ಬಿಸ್ನೆಸ್ ಕಂಟಿನ್ಯೂಸ್ ಆಗಿ ಬಿಸ್ನೆಸ್ ಅನ್ನೋದು ನಡೀತಾನೆ ಇರಬೇಕು. ಅಂದರೆ ವಾಟ್ ಎವರ್ ಇಟ್ ಹ್ಯಾಪನ್ಸ್, ಲೈಕ್ ಏನೇ ಲಾಸ್ ಆದ್ರೂ ಇಮಿಡಿಯೇಟ್ ಬ್ಯಾಕಪ್, ಅಂದರೆ ಲೈಕ್ ವಾಟ್ ಎವರ್ ದ ಡಾಟಾ ವಿ ಎಂಟರ್ ಇಮಿಡಿಯೇಟಾಗಿ ರಿಯಲ್ ಟೈಮಲ್ಲಿ ಬ್ಯಾಕಪ್ ಆಗ್ತಿರಬೇಕು. ಆ್ಯಸ್ ವೆಲ್ ಆ್ಯಸ್ ಏನೇ ಡಾಟಾ ಲಾಸ್ ಆಯಿತು ಅಂದರೆ ಇಮಿಡಿಯೇಟಾಗಿ ಬ್ಯಾಕಪ್ ಆಟೋಮೆಟಿಕ್ಕಾಗಿ ರೆಸ್ಟೋರ್ ಆಗಬೇಕಾಗುತ್ತೆ. ಆ್ಯಸ್ ವೆಲ್ ಆಸ್ ಸ್ಮೂತ್ ಫಂಕ್ಷನಿಂಗ್ ಆಫ್ ದ ಆರ್ಗನೈಸೇಷನ್ಸ್ ಅನ್ನೋದು ಅಥವಾ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನೋದು ನೀಟಾಗಿ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ವಿ ಹ್ಯಾವ್ ಟು ಆಫ್ ಸೈಟ್, ಏನು ಲೋಕಲ್ಲೂ ಸೇವ್ ಮಾಡಲ್ಲ, ಡಾಟಾ ಸೆಂಟರ್ಸ್ ಇರುತ್ತವೆ ಬೇರೆ ಬೇರೆ ಕಡೆ, ಬೇರೆ ಬೇರೆ ದೇಶದಲ್ಲಿ. ಅದನ್ನು ನೀಟಾಗಿ ಸೆಕ್ಯೂರ್ಡ್ ಪ್ಲೇಸ್ನಲ್ಲಿ ಅದನ್ನು ಬ್ಯಾಂಕಿಂಗ್ ಏನು ಡಾಟಾನ ಕ್ಲೀನಾಗಿ ಅದನ್ನು ಏನು ಲೈಕ್ ದೇ ವಿಲ್ ಬಿ ಬ್ಯಾಕಪ್ ಮಾಡ್ತಾ ಇರ್ತಾರೆ. ಮತ್ತು ರಿಟ್ರೀವ್ ವೆನೆವರ್ ಇಟ್ ಈಸ್ ರಿಕ್ವೈರ್ಡ್ ಅದನ್ನು ರಿಟ್ರೀವಲ್ ಮಾಡ್ತಾ ಇರ್ತಾರೆ. ಸಿ ದ್ಯಾಟ್ ಇಸ್ ವಾಟ್ ಏನಂತ ಹೇಳ್ತೀವಿ. Heavy dependence on IT and critically makes it imperative that reliance on the banking operation should be ensured by having appropriate business continuity including backup recovery and off-site data centers. That is what ಪ್ರಾಪರಾಗಿ ಬ್ಯಾಕಪ್ ಇಡಬೇಕಾಗುತ್ತೆ, ಯಾವಾಗ ಬೇಕೋ ಅವಾಗ ರೆಸ್ಟೋರ್ ಮಾಡ್ಕೊಬೇಕಾಗುತ್ತೆ. ಆ್ಯಸ್ ವೆಲ್ ಆಸ್ ಆ ಡಾಟಾ ಸೆಂಟರ್ಸ್ನ ನೀಟಾಗಿ ಸೇಫಾಗಿ ಸೆಕ್ಯೂರಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಬ್ಯಾಕಪ್ ಇಟ್ಟಿರೋ ಜಾಗನ ಅದು ನಾವು ಡಾಟಾ ಸೆಂಟರ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ಇಸ್ ವಾಟ್ ಪ್ರಾಪರ್ ಡೆಪ್ಲಾಯ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ದ ಅಪ್ಲಿಕೇಶನ್ ಸಾಫ್ಟ್ವೇರ್. ಸಿ ವೆನೆವರ್ ಇಟ್ ಕಮ್ಸ್ ಟು ಏನಂತ ಹೇಳ್ತೀವಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಂದರೆ ನ್ಯೂ ಸಾಫ್ಟ್ವೇರ್ಸ್ ವಿಚ್ ವಿಲ್ ಬಿ ಯೂಸ್ಡ್ ಬೈ ದ ಬ್ಯಾಂಕ್ಸ್. ಹೊಸ ಸಾಫ್ಟ್ವೇರ್ಸ್ ಏನು ಯೂಸ್ ಮಾಡ್ತಿರ್ತೀವಲ್ಲ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ, ದಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಡ್ರೈವ್ಸ್ ದ ಬಿಸ್ನೆಸ್ ಪ್ರೋಸೆಸ್ ಆಫ್ ದ ಬ್ಯಾಂಕ್ಸ್. These solutions in case of developed and implemented must be properly controlled by using the standard software deployment process. And the standard software they will be having some standards. ಅಂದರೆ ಲೈಕ್ ಯಾವುದೇ ಅಪ್ಲಿಕೇಶನ್ ಸಾಫ್ಟ್ವೇರ್ ಹೊಸ ಸಾಫ್ಟ್ವೇರ್ ಬಂತು, ಮೊಬೈಲ್ ಬ್ಯಾಂಕಿಂಗ್ ಸಾಫ್ಟ್ವೇರ್ ಬಂದಿದೆ ಅಥವಾ ಲೈಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಸಾಫ್ಟ್ವೇರ್ ಚೇಂಜ್ ಮಾಡಿದ್ದೀವಿ, ಅದನ್ನು ನಾವು ಅಪ್ಲೈ ಮಾಡ್ತಿದ್ದೀವಿ, ಅದನ್ನು ನಾವು ಲೈಕ್ ತರ್ತಾ ಇದ್ದೀವಿ ಅಂತಂದರೆ ದೇ ಶುಡ್ ಗೋ ವಿತ್ ದ ಪ್ರಾಪರ್ ಪ್ರೊಸೀಜರ್. ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಅಂತ ಇರುತ್ತೆ, ಆ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ನ ಈಚ್ ಆ್ಯಂಡ್ ಎವ್ರಿ ಒನ್ ಶುಡ್ ಫಾಲೋ, ರೈಟ್. ಅಂದರೆ ಬಿಸ್ನೆಸ್ ಲೈಕ್ ಏನು ನೋಡಿ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಡ್ರೈವ್ಸ್ ದ ಬಿಸ್ನೆಸ್ ಪ್ರೋಸೆಸ್ ಇನ್ ಆಫ್ ಎ ಬ್ಯಾಂಕ್. ಏನೇ ಟ್ರಾನ್ಸಾಕ್ಷನ್ನ ಮಾಡ್ತಿದ್ದೀವಿ ಆನ್ಲೈನಲ್ಲಿ ಅಥವಾ ಯೂಸಿಂಗ್ ಏನು ಅಂತ ಹೇಳ್ತೀವಿ ಇನ್ ದ ಬ್ಯಾಂಕ್ಸ್ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು IT ಯೂಸ್ ಮಾಡಿಕೊಂಡು ಹೊಸದಾಗಿ ಏನೋ ಮಾಡಿದ್ದೀವಿ, ಹೊಸ ಪ್ಲ್ಯಾಟ್ಫಾರ್ಮ್ನಲ್ಲಿ ಯೂಸ್ ಮಾಡ್ತಿದ್ದೀವಿ, ಅಥವಾ ಲೈಕ್ ವಿ ಆರ್ ಕಮಿಂಗ್ ಅಪ್ ವಿತ್ ಏನಂತ ಹೇಳ್ತೀವಿ ನ್ಯೂ ಬ್ಯಾಂಕಿಂಗ್ ಸಾಫ್ಟ್ವೇರ್ ಅಂತ ನಾವೇನು ಡಿಸೈನ್ ಮಾಡ್ತೀವಲ್ಲ, ಅದು ಇಟ್ ಶುಡ್ ಫಾಲೋ ದ ಸ್ಟ್ಯಾಂಡರ್ಡ್ಸ್. ಆ ಸಾಫ್ಟ್ವೇರ್ ಡಿಸೈನ್ ಮತ್ತು ಡೆವಲಪ್ಮೆಂಟ್ ಆಗಿರೋ ಪ್ರೋಸೆಸ್ ಏನಿರುತ್ತಲ್ಲ ದಟ್ ಶುಡ್ ಫಾಲೋ ದ ಸ್ಟ್ಯಾಂಡರ್ಡ್ಸ್. ಪ್ರಾಪರ್ ಕಂಟ್ರೋಲ್ ಮ್ಯಾನರಲ್ಲಿ ಇಟ್ ಶುಡ್ ಬಿ ಡಿಸೈನ್ಡ್ ಆ್ಯಸ್ ವೆಲ್ ಆಸ್ ಇಟ್ ಶುಡ್ ಬಿ ಕ್ರಾಸ್ ಚೆಕ್ಡ್ ಬಿಫೋರ್ ಇಂಪ್ಲಿಮೆಂಟಿಂಗ್. ಕರೆಕ್ಟಾಗಿ ವರ್ಕ್ ಆಗುತ್ತೆ, ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತ ನೋಡಿಕೊಂಡು ದೆನ್ ಇಂಪ್ಲಿಮೆಂಟೇಷನ್ನ ನಾವು ತರ್ತಾ ಇರಬೇಕಾಗುತ್ತೆ. ದೆನ್ ಇನ್ಸಿಡೆಂಟ್ ರೆಸ್ಪಾನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್.
ಓಕೆ, ಸಿ ವಾಟ್ ಯು ಮೀನ್ ಬೈ ಇನ್ಸಿಡೆಂಟ್ ರೆಸ್ಪಾನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ನೋಡಿ, ಲೈಕ್ ಏನೇ ಇನ್ಸಿಡೆಂಟ್ ಆಯಿತು, ಕ್ರಿಟಿಕಲ್ ಆಗಿ ಏನೋ ಫೇಲ್ಯೂರ್ ಆಗೋಯಿತು, ಅಥವಾ ಲೈಕ್ ಏನೋ ಮೇಜರ್ ಈಗ ಸರ್ವರ್ ಕಂಪ್ಲೀಟಾಗಿ ಎರೇಸ್ ಆಗೋಯಿತು, ಡ್ರಾಬ್ಯಾಕ್ ಆಗೋಯಿತು, ಅಥವಾ ಪೂರ ಡೌನ್ ಆಗೋಯಿತು, ಆದರೆ ಲೈಕ್ ದೋಸ್ ಥಿಂಗ್ಸ್ ಶುಡ್ ಬಿ ಇಮ್ಮಿಡಿಯೇಟ್ಲಿ ಎಸ್ಕಲೇಟೆಡ್ ಟು ದ ಐ ಟಿ ಡಿಪಾರ್ಟ್ಮೆಂಟ್. ಐ ಟಿ ಡಿಪಾರ್ಟ್ಮೆಂಟ್ ಅವರು ಏನು ಅಂತಂದರೆ ದೇ ಶುಡ್ ಹ್ಯಾವ್ ಎ ಲುಕ್ ಆನ್ ದ ಎಸ್ಕಲೇಷನ್, ಅಂದರೆ ರೆಸ್ಪಾನ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಕರೆಕ್ಟಾಗಿ ಇಟ್ಕೊಬೇಕಾಗುತ್ತೆ. ಇನ್ಸಿಡೆಂಟ್ಸ್ ಅನ್ನೋದು ನಡೀತಾ ಇರುತ್ತೆ. ಓಕೆ, ದಟ್ ಸಿ ದೀಸ್ ಮೇ ಹ್ಯಾವ್ ಬಿ ವೇರಿಯಸ್ ಇನ್ಸಿಡೆಂಟ್ಸ್ ವೇರ್ ಕ್ರಿಯೇಷನ್ ಡ್ಯೂ ಟು ಫೇಲ್ಯೂರ್ ಆಫ್ ಐ ಟಿ. ಒಂದೊಂದು ಸತಿ ಐ ಟಿ ಅನ್ನೋದು ಫೇಲ್ ಆಗುತ್ತೆ. ದೀಸ್ ಇನ್ಸಿಡೆಂಟ್ಸ್ ನೀಡ್ ಟು ಬಿ ಅಪ್ರಾಪ್ರಿಯೇಟ್ ರೆಸ್ಪಾಂಡ್ ಟು ದ ಮ್ಯಾನೇಜ್ಡ್ ಆ್ಯಂಡ್ ಆಸ್ ಪರ್ ದ ಪ್ರೀ ಡಿಫೈನ್ಡ್ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್. ಓಕೆ, ದಿಸ್ ಶುಡ್ ಬಿ ರೆಕ್ಟಿಫೈಡ್. ಐ ಟಿ ಡಿಪಾರ್ಟ್ಮೆಂಟಲ್ಲಿ ಏನೇ ಇದಾಯಿತು ಅಥವಾ ಐ ಟಿ ಲಾಸ್ ಆಯಿತು ಅಂತಂದರೆ ಕರೆಕ್ಟಾಗಿ ಸಿಸ್ಟಮ್ ಅನ್ನೋದು ವರ್ಕ್ ಆಗ್ತಿಲ್ಲ ಅಂತ ಬಂತು ಅಂದ ತಕ್ಷಣ ದ ಇಮಿಡಿಯೇಟ್ ರೆಸ್ಪಾನ್ಸ್, ಅಂದರೆ ರೆಸ್ಪಾನ್ಸ್ ಅಂದರೆ ಒಂದು ಎಸ್ಕಲೇಷನ್ ಅಂತ ಇಟ್ಟಿರ್ತಾರೆ. ಏನಾಯಿತು ಅಂತಂದರೆ ಇಮಿಡಿಯೇಟಾಗಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಅವರು ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು, ಫಸ್ಟು ಬ್ಯಾಕಪ್ ತೆಗ್ದಿದ್ದಾರಾ, ರೆಸ್ಟೋರ್ಗೆ ನಾವು ಪಾಸಿಬಿಲಿಟೀಸ್ ಇದೆಯಾ, ಮತ್ತು ಸರ್ವರ್ ಡೌನ್ ಆಗಿದೆ ಅಂದರೆ ಏನಕ್ಕಾಯಿತು, ವಾಟ್ ಇಸ್ ದ ರೀಸನ್ ಬಿಹೈಂಡ್ ದ್ಯಾಟ್, ಅದನ್ನು ಕ್ಲಿಯರಾಗಿ ಅವರು ಅರ್ಥ ಮಾಡಿಕೊಂಡು ದೇ ಹ್ಯಾವ್ ಟು ಮ್ಯಾನೇಜ್ ಇಟ್ ಪ್ರಾಪರ್ಲಿ. ಸಿ ದಟ್ ಇಸ್ ವಾಟ್ ವಿಲ್ ಬಿ ಕಾಲ್ಡ್ ಆಸ್ ಇನ್ಸಿಡೆಂಟ್ ರೆಸ್ಪಾನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಓಕೆ, ಸಿ ದೀಸ್ ಆರ್ ಆಲ್ ದ ಏನಂತ ಹೇಳ್ತೀವಿ ಅಂತಂದರೆ ಜನರಲ್ ಕಂಟ್ರೋಲ್ಸ್ ಅಪ್ಲೈಡ್ ಬೈ ಇನ್ ದ ಬ್ಯಾಂಕಿಂಗ್ ಸಿಸ್ಟಮ್. ಯಾವುದೇ ಬ್ಯಾಂಕಿಗೆ ಹೋಯಿತು ಅಂದ್ಕೊಂಡು ದೀಸ್ ಆರ್ ಆಲ್ ದ ಜನರಲ್ ಥಿಂಗ್ಸ್ ದಟ್ ಈಚ್ ಆ್ಯಂಡ್ ಎವ್ರಿ ಬ್ಯಾಂಕ್ ಶುಡ್ ಫಾಲೋ, ರೈಟ್? ಓಕೆ.